ಸಾಂಬ ಶಿವನೇ ಹರನೇ ಸುಧಾಕರನೇ ಹರನೇ ನಾನು ಯಾಗಶಾಲೆಗೆ. ನನ್ನ ನನ್ನ ತಂದೆಯಾದ ದಕ್ಷ ಪ್ರಜೇಶ್ವರನು ಭೂಸ್ವರ್ಗಪುರಿಯಲ್ಲಿ ಒಂದು ಘನತರವಾದ ಯಾಗವನ್ನು ಮಾಡುತ್ತಿರುವರಂತೆ. ಆ ಯಾಗಕ್ಕೆ ನನ್ನ ಸಹೋದರಿಯರು ದೇವಾನುದೇವತೆಗಳೆಲ್ಲರೂ ಹೋಗಿರುವರಂತೆ. ಆದ ಕಾರಣ ನಾನೂ ಸಹ ಹೋಗಿ ಬರುವೆನು. ನನಗೆ ಅನುಮತಿಯನ್ನು ಕೊಡಿ ಪ್ರಾಣೇಶ್ವರ. ಗೌರಿ, ಸ್ತ್ರೀ ಬುದ್ಧಿ ಪ್ರಳಯಾಂತಕ ಎಂಬ ಲೋಕೋಕ್ತಿಯಂತೆ ಸ್ತ್ರೀ ಬುದ್ಧಿ ಅನರ್ಥಕ್ಕೆ ಕಾರಣವಾಗುವುದು. ಯೋಚಿಸುವಳಾಗು ದಾಕ್ಷಾಯಣಿ, ಯೋಚಿಸುವಳಾಗು. ಇದೇನು ದೇವ ಹೀಗೆ ಹೇಳುತ್ತಿರುವಿರಿ? ನಾನು ನನ್ನ ತವರು ಮನೆಗೆ ಹೋದರೆ ನನಗೆ ಅನರ್ಥ ಉಂಟಾಗುವುದೇ? ಅದು ಹೇಗೆ? ಹೇಳುವೆನ ಕೇಳು. ಹೋಗಬೇಡವೇ ಗೌರಿ ದೇವಿ ಯಾಗಶಾಲೆಗೆ. ಹೋಗಬೇಡವೇ ಗೌರಿ ದೇವಿ ಯಾಗಶಾಲೆಗೆ. ಗೌರಿ, ಈಗ ಇದನ್ನು ಮಾಯ್ಪ ದಾಕ್ಷಾಯಣಿ. ಈಗ ಇದನ್ನು ಮಾಯ್ಪ ಯಾಗದಿಯೋದಲಿ. ಹೋಗಬೇಡವೇ ಗೌರಿ ದೇವಿ. ಗೌರಿ, ಹೋಗಬೇಡವೇ ಗೌರಿ ದೇವಿ ಯಾಗಶಾಲೆಗೆ. ಹೋಗಬೇಡವೇ ಗೌರಿ ದೇವಿ ಯಾಗಶಾಲೆಗೆ. ದಾಕ್ಷಾಯಣಿ, ನಾನು ಕಲಹಲು ಚಿಂತೆಯೇ ಹೋಗಬೇಡವೇ ಗೌರಿ ದೇವಿ. ಹೋಗಬೇಡವೇ ಗೌರಿ ದೇವಿ ಯಾಗಶಾಲೆಗೆ. ಹೋಗಬೇಡವೇ ಗೌರಿ ದೇವಿ ಯಾಗಶಾಲೆಗೆ. ದಾಕ್ಷಾಯಣಿ, ಆತುರದಿಂದ ಮಾಡಿದ ಕಾರ್ಯವು ಮುಂದೆ ನಮಗೆ ಕಾತುರಕ್ಕೀಡಾಗುವುದು. ನೀನು ಅರಿಯದವಳು. ನಿನ್ನ ತಂಗಿಯರ ಮುಂದೆ ನಿನಗೆ ಅಪಮಾನವಾಗುವುದು. ತವರು ಮನೆಯಿಂದ ಹೇಳಬೇಡ, ನಿನಗೆ ಅಪಮಾನವಾಗುವುದು. ಹೋಗಬೇಡ ಗೌರಿ, ಹೋಗಬೇಡ. ಪ್ರಾಣೇಶ್ವರ, ಏನಿದೇನಿದು ಹರನೇ ನೀನು ಇಂದು ಬೇರೆ. ಏನಿದೇನಿದು ಹರನೇ ನೀನು ಇಂದು ಬೇರೆ. ತಂದೆಗೈಯುವ ಗಲಸು ಯಾಗಕ್ಕೆ. ತಂದೆಗೈಯುವ ಗಲಸು ಯಾಗಕ್ಕೆ ಹೋಗಿ ಬರುವೆನು. ತಂದೆಗೈಯುವ ಗಲಸು ಯಾಗಕ್ಕೆ ಹೋಗಿ ಬರುವೆನು. ಇಂದು ಧರಣಿಯಿಂದ ನೀನು, ಇಂದು ಧರಣಿಯಿಂದ ನೀನು ವೇದ ಪಡೆಯುವೆನು. ಸ್ವಾಮಿ, ಗೌರಿ, ನಮ್ಮ ತಂದೆಯವರು ನಮ್ಮನ್ನು ಯಾಗಕ್ಕೆ ಕರೆಯಲು ಬಂದಾಗ ನಾವು ಅವರೊಡನೆ ಮಾತನಾಡಲಿಲ್ಲ. ಆದ ಕಾರಣ ಅವರು ನಮ್ಮ ಮೇಲೆ ಕೋಪಗೊಂಡು ಪುನಃ ನಮ್ಮನ್ನು ಕರೆಯಲು ಬಂದಿಲ್ಲ.
ದಯಮಾಡಿ ನನ್ನನ್ನು ಕಳುಹಿಸಿಕೊಡಿ. ಗೌರಿ, ಕಳುಹಲಾರೆನೋ ಇಳೆಗೆ ಗೌರಿ, ಕಳುಹಲಾರೆನೋ ಇಳೆಗೆ ನಳಿನಾಚಿಯ ಗೌರಿ, ಈಗ ಇದನ್ನು ಮಾಡ್ಬಾ ಗೌರಿ, ಈಗ ಇದನ್ನು ಮಾಡ್ಬಾ ಯಾಗದರೆ ಹೋಗಬೇಡವೇ ಗೌರಿ ದೇವಿ ಯಾಗಶಾಲೆಗೆ. ಗೌರಿ, ಆಧರಿಸಿ ಕರೆಯದಿರುವ ಆ ನಿನ್ನ ತಂದೆ ಮನೆಗೆ ಹೋದರೆ ಆತನು ನಿನ್ನನ್ನು ಖಂಡಿತವಾಗಿಯೂ ಆಧರಿಸುವುದಿಲ್ಲ. ಆಗ ನೀನು ಖಂಡಿತವಾಗಿ ಯೋಚಿಸಬೇಕಾಗುತ್ತದೆ. ಯೋಚಿಸು ದಾಕ್ಷಾಯಿಣಿ, ಯೋಚಿಸು. ಸ್ವಾಮಿ, ನನ್ನ ತಂದೆಯ ಮನೆಗೆ ಹೋದಾಗ ಏನೇ ಕಷ್ಟ ನಷ್ಟಗಳು ಬಂದರೂ ಅದನ್ನು ನಾನೇ ಅನುಭವಿಸಿಕೊಳ್ಳುತ್ತೇನೆ. ದಯಮಾಡಿ ನನ್ನನ್ನು ಕಳುಹಿಸಿಕೊಡಿ. ಆಹಾ, ಕೊನೆಗೂ ಆಟವನ್ನು ಬಿಡುವುದಿಲ್ಲವೇ? ಬಿಡು ನಿನ್ನ ಬಯಕೆ ಕಡೆ ಹಾಯಿಸುವೆ ಆ ನಿನ್ನ ಮನದ ಬಯಕೆ, ಬಿಡು ನಿನ್ನ ಬಯಕೆ ದಾಕ್ಷಾಯಿಣಿ, ಎಂದಿಗೂ ಮರೆಯದ ಸತಿಯಳನು ಗೌರಿ, ಎಂದಿಗೂ ಮರೆಯದ ಸತಿಯಳನು ಚಂದದಿ ಸಲಹಿ ಕಾಪಾಡಲು ಗೌರಿ, ಚಂದದಿ ಸಲಹಿ ಕಾಪಾಡಲು ಬೀಡು ನಿನ್ನ ಬಯಕೆ ಕಡೆ ಹಾಯಿಸುವೆ ಆ ನಿನ್ನ ಮನದ ಬಯಕೆ, ಬೀಡು ನಿನ್ನ ಬಯಕೆ ಗೌರಿ. ಹಾಗೆಯೂ ಕರೆದ ಆ ನಿನ್ನ ತಂದೆ ಗೌರಿ, ಹಾಗೆಯೂ ಕರೆದ ಆ ನಿನ್ನ ತಂದೆ ಕಾಡಿಸಿ ಮೂರ್ಖನು ಕಡು ಮೂರ್ಖತನದಿ, ಕಾಡಿಸಿ ಮೂರ್ಖನು ಕಡು ಮೂರ್ಖತನದಿ, ಬಿಡು ನಿನ್ನ ಬಯಕೆ ಕಡೆ ಹಾಯಿಸುವೆ ಆ ನಿನ್ನ ಮನದ ಬಯಕೆ, ಕಡು ನಿನ್ನ ಬಯಕೆ ನಿನ್ನ ಕಾಂತಿಯ ರತ್ನದ ಸ್ಥಿತಿಯ ಗೌರಿ, ನಿನ್ನ ಕಾಂತಿಯ ರತ್ನದ ಸ್ಥಿತಿಯ ನಿನ್ನ ತಾರೆ ತಿಳಿಯ ನೀನು ಗೌರಿ, ನಿನ್ನ ತಾರೆ ತಿಳಿಯ ನೀನು ಬಲು ನೀಚನ ಕಡು ದಕ್ಷಿಣದ ಗೌರಿ, ಬಲು ನೀಚನ ಕಡು ದಕ್ಷಿಣದ ಬಿಡು ನಿನ್ನ ಬಯಕೆ ಕಡೆ ಹಾಯಿಸುವೆ ಆ ನಿನ್ನ ಮನದ ಬಯಕೆ, ಬಿಡು ನಿನ್ನ ಬಯಕೆ ದಾಕ್ಷಾಯಿಣಿ, ನಿನ್ನ ತಂದೆಯಾದ ದಕ್ಷ ಬ್ರಹ್ಮನು ನಿನ್ನ ಸಹೋದರಿಯಿಂದಲೂ ಸುರ ನರರಿಂದಲೂ ಕೂಡಿ ಬಹು ಸಂತೋಷದಿಂದ ಯಾಗವನ್ನು ಮಾಡುತ್ತಿರುವನು. ಆ ಸಂತೋಷವನ್ನು ನೋಡಲು ಏನೇ ಆಗಲಿ ಹೋಗಬೇಕೆಂದು ಹಠವನ್ನು ಮಾಡುತ್ತಿರುವೆಯಲ್ಲ, ಅಲ್ಲದೆ ಮುಂದೆ ಬರುವ ಕಷ್ಟ ಸುಖಗಳ ಬಗ್ಗೆಯೂ ಚಿಂತಿಸಲಿಲ್ಲವೇ? ನೋಡು, ಕಡೆಯದಾಗಿ ಹೇಳುತ್ತಿರುವೆನು, ನೀನು ಯಾಗಕ್ಕೆ ಹೋಗಿದ್ದೆ ಸಹಜವಾದರೆ ಗೌರಿ, ನೀನು ಯಾಗಕ್ಕೆ ಹೋಗಿದ್ದೆ ಸಹಜವಾದರೆ ನಮ್ಮೀರ್ವರ ಋಣಾನುಬಂಧವು ಇಂದಿಗೆ ತೀರಿತೆಂದು ಖಂಡಿತ ತಿಳಿ ಗೌರಿ. ಅಲ್ಲದೆ ಗೌರಿ, ಪತಿಯ ಮಾತನ್ನು ಮೀರಿ ಹೋಗುವೆಯಾ? ಯೋಚಿಸು ಗೌರಿ,
ಯೋಚಿಸು. ಸ್ವಾಮಿ, ಗೌರಿ, ನಾನು ಇಂದು ನನ್ನ ತವರು ಮನೆಗೆ ಹೋಗಿ ನನ್ನ ತಂದೆ ಮಾಡುತ್ತಿರುವ ಯಾಗಕ್ಕೆ ಹೋಗಿ ಒಂದೇ ಒಂದು ಬಾರಿ ನನ್ನ ತಂದೆಯನ್ನು ನೋಡಿಕೊಂಡು ನನ್ನ ತಾಯಿಯನ್ನು ಮಾತನಾಡಿಸಿಕೊಂಡು ಬಂದು ಬಿಡುತ್ತೇನೆ. ದಯಮಾಡಿ ಕಳಿಸಿಕೊಡಿ ಸ್ವಾಮಿ. ಎಷ್ಟು ಹಠ ಮಾಡುವೆ ಗೌರಿ? ಗೌರಿ, ಗ್ರಹಚಾರ ಕಾಲವದಗ ದಾಕ್ಷಾಯಿಣಿ, ಸ್ವಾಮಿ, ಗ್ರಹಚಾರ ಕಾಲವದಗ ಅಹಿಭೂಷಣನಾದರೆ ತಪ್ಪದು ಕಷ್ಟ. ಗೌರಿ, ಹೀಗಿರುವಲ್ಲಿ ನಿನ್ನ ವಿಧಿಲಿಗಿದವು. ಅಯ್ಯೋ ಗೌರಿ, ಹೀಗಿರುವಲ್ಲಿ ನಿನ್ನ ವಿಧಿಲಿಗಿದವು. ಮೀರಿ ನಡೆಯಲು ನಿನ್ನೆಚ್ಚಯ ಗೌರಿಯೇ. ಅಯ್ಯೋ ಮರುಳೆ, ಗೌರಿ, ಎಷ್ಟು ಹೇಳಿದರೂ ಕೇಳುತ್ತಿಲ್ಲ. ನಿನ್ನ ಹಠವನ್ನು ಬಿಡುತ್ತಿಲ್ಲ, ಕಡೆಗೂ ನಿನ್ನ ಹಠವನ್ನು ಬಿಡುತ್ತಿಲ್ಲ. ನೋಡು, ನೀನು ಯಾಗಕ್ಕೆ ಹೋಗಿದ್ದೇವ ಸಹಜವಾದರೆ ನಮ್ಮೇರಿಯವರ ಋಣ ತೀರಿದಂತೆಯೇ ತಿಳಿ. ಸ್ವಾಮಿ, ಪತಿಯ ಚರಣ ಸತಿಗೆ ಸುಖ ಸ್ವರ್ಗ ಸೋಪಾನ. ಪತಿಯ ಚರಣ ಸತಿಗೆ ಸುಖ ಸ್ವರ್ಗ ಸೋಪಾನ. ದೊರೆಯೇ ನಿನಗೆ ನಾನು ಅತಿಶಯವಾಗಿ ಹೇಳಬೇಕಾದದ್ದು ಏನಿರುವುದು? ನಿಮ್ಮನ್ನು ತೊರೆದು ಹೋಗಬೇಕೆಂಬುದು ನನ್ನ ಅಭಿಲಾಷೆಯಲ್ಲ. ಆದರೇನು ಮಾಡಲಿ, ನಮ್ಮ ತಂದೆಯವರು ನಿಮ್ಮ ಮೇಲೆ ಕೋಪಗೊಂಡಿರುವರು. ನಾವೇನಾದರೂ ಅಲ್ಲಿಗೆ ಹೋದರೆ, ಅಲ್ಲಿ ನೆರೆದಿರುವ ಸುರಾದಿಸುರರ ಮುಂದೆ ನಿಮ್ಮನ್ನು ನಿಂದಿಸಿದರೆ ನಿಮಗೆ ಕುಂದು ಬರುವುದಲ್ಲವೇ? ಆದ ಕಾರಣ ನಾನೋರ್ವಳೇ ಹೋಗುತ್ತಿರುವೆನು. ಕೋಪಿಸಬೇಡಿ, ನನಗನುಜ್ಞೆಯನ್ನು ಕೊಡಿ ಪ್ರಾಣೇಶ್ವರ. ದಾಕ್ಷಾಯಿಣಿಯ ಕೇಳು ಯಾಗಕ್ಕೆ ನೀ ಹೋಗಿ. ಗೌರಿ, ದಾಕ್ಷಾಯಿಣಿಯ ಕೇಳು ಯಾಗಕ್ಕೆ ನೀ ಹೋಗಿ. ನಾಶವನ್ನುವೆ ಸಹಜ, ನಾಶವನ್ನುವೆ ಸಹಜ, ಸರಸಿ ಜಂಬಳೆ ಕೇಳು ದಾಕ್ಷಾಯಿಣಿಯ ಕೇಳು. ಗೌರಿ, ನಿನ್ನ ತಂದೆಯು ಅಷ್ಟೈಶ್ವರ್ಯಗಳಿಂದಲೂ ಸುರ ನರರಿಂದಲೂ ನಿನ್ನ ಸಹೋದರರಿಂದಲೂ ಕೂಡಿ ಯಾಗವನ್ನ ಮಾಡುತ್ತಿರುವನು. ಆ ಯಾಗವನ್ನು ನೋಡಲು ಹೋಗಲೇಬೇಕೆಂದು ಹಠ ಮಾಡುತ್ತಿರುವೆಯಲ್ಲ, ಮುಂದೆ ಬರುವ ಕಷ್ಟ ಸುಖಗಳ ಬಗ್ಗೆ ಯೋಚಿಸಲಿಲ್ಲವೇ? ನೋಡು, ಕಣೆಯದ ಹಾಗೆ ಹೇಳುತ್ತಿರುವನು, ಹಠವನ್ನು ಬಿಡು ದಾಕ್ಷಾಯಿಣಿ. ಸ್ವಾಮಿ, ಪತಿಯ ಮನೆಯಲ್ಲಿ ಅಷ್ಟೈಶ್ವರ್ಯಗಳಿದ್ದರೇನಂತೆ, ಸಿರಿ ಸಂಪದಗಳಿದ್ದರೇನಂತೆ, ಸುಖವಾಗಿ ಬಾಳುತ್ತಿದ್ದರೇನಂತೆ, ಹೆಣ್ಣು ಮಕ್ಕಳಿಗೆ
ಸದಾ ತವರು ಮನೆಗೆ ಹೋಗಬೇಕೆಂಬ ಅಭಿಲಾಷೆ ಇರುತ್ತದೆ. ಅದರಂತೆಯೇ ಇಂದು ನಾನೂ ಸಹ ಅಭಿಲಾಷೆಯನ್ನು ಹೊಂದಿರುವೆ. ದಯಮಾಡಿ ಇನ್ನಾದರೂ ನನಗೆ ಅನುಜ್ಞೆಯನ್ನು ಕೊಡಬಾರದೆ. ದಾಕ್ಷಾಯಿಣಿ, ಮೀರಿ ಬಂದ ಮೇಲೆ ಯಾರೂ ಏನು ಮಾಡಲಾಗುವುದಿಲ್ಲ. ಇದೇ ಕಡೆಯ ದಿನವೆಂದು ತಿಳಿ. ಆದರೂ ನೀನೋರ್ವಳೆ ಹೋಗಬೇಡ. ನಿನ್ನೊಂದಿಗೆ ಆ ನಂದೀಶನನ್ನು ಕಳುಹಿಸಿಕೊಡುವೆ. ಕರೆದುಕೊಂಡು ಹೋಗುವಳಾಗು ದಾಕ್ಷಾಯಿಣಿ. ನಂದೀಶ, ಬರುವವನಾಗು. ನಂದೀಶ, ಬಾರಯ ನಂದೀಶ, ನೋಡ ಶೋಕವೇ ನಶ, ಬಾರಯ ಋಷಭೇಶ, ಬಾರಯ ನಂದೀಶ. ಬಾರಯ ನಂದೀಶ, ನೋಡ ಶೋಕವೇ ನಶ, ಬಾರಯ ಋಷಭೇಶ, ಬಾರಯ ನಂದೀಶ. ದಕ್ಷಿಣ ದ್ವಾರಕ್ಕೆ ಸತಿ ಗೌರಿ ಪೋಬಳು. ನಂದಿ ಮಹಾದೇವ, ದಕ್ಷಿಣ ದ್ವಾರಕ್ಕೆ ಸತಿ ಗೌರಿ ಪೋಬಳು, ದಕ್ಷಿಣ ದ್ವಾರಕ್ಕೆ ಸತಿ ಗೌರಿ ಪೋಬಳು. ಈ ಕ್ಷಣ ಕರೆದೊಯ್ದು ಬೇಗದಿ ಬಾರಯ್ಯ. ಈ ಕ್ಷಣ ಕರೆದೊಯ್ದು ಬೇಗದಿ ಬಾರಯ್ಯ. ಬಾರಯ್ಯ ನಂದೀಶ, ನೋಡ ಶೋಕವೇ ನಶ, ಬಾರಯ್ಯ ಋಷಭೇಶ, ಬಾರಯ್ಯ ನಂದೀಶ. ಹೆಚ್ಚಿನ ಕಾರ್ಯಕ್ಕೆ ಹೋಗದೆ ನೀನು. ಅಂದೆ ಮಹಾದೇವ, ಹೆಚ್ಚಿನ ಕಾರ್ಯಕ್ಕೆ ಹೋಗದೆ ನೀನು, ಹೆಚ್ಚಿನ ಕಾರ್ಯಕ್ಕೆ ಹೋಗದೆ ನೀನು. ಈಶನ ಕರೆದೊಯ್ದು ಕರೆಗನ್ನೆ ಬಾರಯ್ಯ. ನಿಶ್ಚಯ ಸಂಗತಿಯ ಅರಿತು ನಿ ಬಾರಯ್ಯ. ಬಾರಯ್ಯ ನಂದೀಶ, ನೋಡ ಶೋಕವೇ ನಶ, ಬಾರಯ್ಯ ನಂದೀಶ, ಬಾರಯ್ಯ ಋಷಭೇಶ. ಹೇಳಾಯಿ ನಂದೀಶ, ಮನೋನಾಯಕಿಯಾದ ದಾಕ್ಷಾಯಿಣಿಯು ತನ್ನ ತವರು ಮನೆಯಾದ ಭೂಸ್ವರ್ಗಪುರಕ್ಕೆ ಹೊರಟಿರುವುದರಿಂದ ದಿವ್ಯ ರಥದಲ್ಲಿ ಕರೆದುಕೊಂಡು ಹೋಗು. ಅಲ್ಲದೆ ಅತಿಶಯ ಸಂಗತಿಯನ್ನು ತಿಳಿದು ಯಾರ ತಂಟೆಗೂ ಹೋಗದೆ ಕೂಡಲೇ ಕರೆದುಕೊಂಡು ಬರುವನಾಗಯ್ಯ ನಂದೀಶ. ಮಹಾದಾಜ್ಞೆ ತಂದೆ, ನಾನಿನ್ನು ಹೊರಡಲು ರಥವನ್ನು ಸಿದ್ಧಪಡಿಸುವೆನು. ಆಗಬಹುದು, ಸಿದ್ಧನಾಗು ನಂದೀಶ. ಸ್ವಾಮಿ, ಓಂಕಾರವೇ ಶಿವಮಯ, ಓಂಕಾರವೇ ಜಗಮಯ, ಶಿವಮಯ
ಗೌರಿ, ನನ್ನ ತಂದೆಯ ಮನೆಗೆ ಹೋಗಬೇಕೆಂಬ ಅಭಿಲಾಷೆಯಿಂದಲೋ ಅಥವಾ ಅಜ್ಞಾನದಿಂದಲೋ ನಾನು ದುಡುಕಿನಿಂದ ಆಡಿರುವ ಮಾತುಗಳನ್ನು ಕ್ಷಮಿಸಿ ನನ್ನ ತಂದೆಯು ಮಾಡುತ್ತಿರುವ ಘನತರ ಯಾಗಕ್ಕೆ ಹೋಗಿ ಬರಲಿ ನನಗೆ ಅನುಜ್ಞೆಯನ್ನು ಕೊಡು ದೇವಾ. ದಾಕ್ಷಾಯಿಣಿ, ಅವರವರ ಧರ್ಮ ಅನ್ಯಾಯಗಳಿಗೆ ಅವರೇ ಅನುಭವಿಸಬೇಕಲ್ಲದೆ ಮತ್ತಾರು ಅನುಭವಿಸಲಿಕ್ಕಾಗದು. ಇದು ನಿನ್ನ ಜನ್ಮಾಂತರದ ಫಲವೇ ಸರಿ. ನಾನು ಏನು ಹೇಳಿದರೂ ಪ್ರಯೋಜನವಿಲ್ಲ. ಹೋಗು, ಸಂತೋಷದಿಂದ ಹೋಗಿ ಬಾ, ಸಂತೋಷದಿಂದ ಹೋಗಿ ಬಾ ದಾಕ್ಷಾಯಿಣಿ. ಮಗು ನಂದೀಶ, ಅಮ್ಮ, ಬಹಳ ಸಂತೋಷವಾಯಿತು. ರಥವನ್ನು ಹೊಡೆಯುವನಾಗು. ರಥವನ್ನು ಹೊಡೆಯುವೆ ತಾಯಿಯೇ, ರಥವನ್ನು ಹೊಡೆಯುವೆ ತಾಯಿಯೇ, ರಥವನ್ನು ಹೊಡೆಯುವೆ ತಾಯಿಯೇ. ರಥವನ್ನು ಹೊಡೆಯುವೆ ತಾಯಿಯೇ, ರಥವನ್ನು ಹೊಡೆಯುವೆ ತಾಯಿಯೇ, ರಥವನ್ನು ಹೊಡೆಯುವೆ ತಾಯಿಯೇ. ಅತಿ ಹರ್ಷ ದಿನ, ಅತಿ ತ್ವರಿತ ದಿನ, ಅತಿ ಹರ್ಷ ದಿನ, ಅತಿ ತ್ವರಿತ ದಿನ. ರಥವನ್ನು ಹೊಡೆಯುವೆ ತಾಯಿಯೇ, ರಥವನ್ನು ಹೊಡೆಯುವೆ ತಾಯಿಯೇ, ರಥವನ್ನು ಹೊಡೆಯುವೆ ತಾಯಿಯೇ. ದೇವ ದೇವ ಶ್ರೀ ಮಹಾದೇವನ ಕಾವುದೈ ಕರುಣಾನಿಧಿ. ದೇವ ದೇವ ಶ್ರೀ ಮಹಾದೇವನ ಕಾವುದೈ ಕರುಣಾನಿಧಿ. ದೇವ ಸಾರ್ವಭೌಮನೆಂದ ದೇವ ದೃಢವನ್ನು ಭಜಿಸುತ್ತೆ. ದೇವ ಸಾರ್ವಭೌಮನೆಂದ ದೇವ ದೃಢವನ್ನು ಭಜಿಸುತ್ತೆ. ರಥವನ್ನು ಹೊಡೆಯುವೆ ತಾಯಿಯೇ, ರಥವನ್ನು ಹೊಡೆಯುವೆ ತಾಯಿಯೇ, ರಥವನ್ನು ಹೊಡೆಯುವೆ ತಾಯಿಯೇ. ಮಗು ನಂದೀಶ, ರಥವನ್ನು ನಿಲ್ಲಿಸು. ಅದು ಅಲ್ಲಿ ನೋಡು, ಮುಂದಾಗುತ್ತಿರುವ ಅಪಶಕುನಗಳು. ಈ ಅಪಶಕುನಗಳಿಗೆ ಕಾರಣವಾದರೂ ಏನಾಗಿರಬಹುದು ಮಗು? ಅಮ್ಮ, ನಾನೇನೆಂದು ಹೇಳಲಿ? ಇದೇ ಮಗು ನಂದೀಶ, ಈ ಅಪಶಕುನಿಗಳಿಗೆ ಕಾರಣವಾದರೂ ಏನಾಗಿರಬಹುದು? ಇವುಗಳೆಲ್ಲವೂ ಮುಂದೆ ಯಾವ ಅನರ್ಥಕ್ಕೆ ಗುರಿಯಾಗುವೆವು ಕಾಣೇನಲ್ಲ. ಅಮ್ಮ, ಈ ಅಪಶಕನಗಳು ನಮ್ಮನ್ನೇನು ಮಾಡಬಲ್ಲವು? ದುರಾತ್ಮರಂತೆ ಭಯ ನಟನೆಯನ್ನು ಬಿಟ್ಟು ನಡೆಯರಿ ಹೋಗೋಣ. ಕಂದ, ನೀನು ನನ್ನ ಜೊತೆಯಲ್ಲಿರುವಾಗ ನನಗೆ ಭಯವೆಂದರೇನು? ನಡೆ ಮಗು, ಹೋಗೋಣ. ಅಮ್ಮ, ಶಂಕರೇ ತವ ಪಾದ ಕಮಲವ ನಂಬಿದೆ ತಾಯೇ. ಶಂಕರೇ ಶಂಕರೇ ತವ ಪಾದ ಕಮಲವ ನಂಬಿದೆ ತಾಯೇ. ಶಂಕರೇ ಪರಮ ಪ್ರಖ್ಯಾತೆ ಅಖಿಲಾಂಡ ಮಾತೆ. ಪರಮ ಪ್ರಖ್ಯಾತೆ ಅಖಿಲಾಂಡ ಮಾತೆ. ದಕ್ಷಿಣ ಜಾತೆ ಶಂಕರೇ ತವ ಪಾದ ಕಮಲವ ನಂಬಿದೆ ತಾಯೇ. ಶಂಕರೇ ಪಾಳಿ ಪರಮ ಓಂ ಕಾಳಿ. ಕಾಳಿ ಪರಮ ಓಂ ಕಾಳಿ. ಸುರರಾಜ ಪಾಯೇ, ಸುರರಾಜ ಪಾಯೇ. ಮೂರು ಲೋಕವ ನೀನಾಳ್ವೆ. ಶಂಕರೇ ತವ ಪಾದ ಕಮಲವ ನಂಬಿದೆ ತಾಯೇ. ಶಂಕರೇ ಅಮ್ಮ, ತ್ರಿಲೋಕ ಜನನಿ, ಸಕಲವೂ ನೀನೆ, ಶಕ್ತಿಯೂ ನೀನೆ. ಸಕಲ ಚಲಗ್ರಹಗಳು ನಿಮ್ಮ ಆಜ್ಞೆಯಂತೆ ನಡೆಯುವುದು. ಸಕಲ ಭೂಸ್ವರೂಪ ಚೈತನ್ಯಗಳು ನಿಮಗೆ ಮಾಗುಪವು. ಪುರಾಣ, ಪಾರಾಯಣ, ಪಾರಂಗತೆ,
ಸರ್ವ ಜೀವ ಲಿಂಗಗಳು ಸಹ ಕೊಲ್ಲುವುದು ರಕ್ಷಿಸುವುದು ನಿಮ್ಮ ಸ್ವಾತಂತ್ರ್ಯ. ಅಮ್ಮ, ಪಾಪಾತ್ಮರಿಗೆ ವೃತ್ತಿ ದೇವತೆಯಾಗಿಯೇ ಶಕ್ತಿಯನ್ನು ಕೊಡುವೆ. ನವದುರ್ಗಿಯರು ನಿನ್ನ ದಾಸಿಯರಲ್ಲವೇ? ಅಮ್ಮ, ಅಷ್ಟಮೂರ್ತಿಗಳಿಗೆ ಒಂದೊಂದು ವರ್ತನಾಗಿರುವೆ. ಬ್ರಹ್ಮನಿಗೆ ಬ್ರಹ್ಮರೂಪಿಯಾಗಿಯೂ, ವಿಷ್ಣುವಿಗೆ ವಿಷ್ಣು ರೂಪಿಯಾಗಿಯೂ, ಶಿವನಿಗೆ ಶಿವರೂಪಿಯಾಗಿಯೂ, ದೇವತೆಗಳಿಗೆ ಮಹಾದೇವಿ ಎಂದೆನಿಸಿರುವೆ, ಯತಿಗಳಿಗೆ ಜ್ಞಾನ ಶಕ್ತಿ ಎಂದೆನಿಸಿರುವೆ. ಹೀಗಿರುವಲ್ಲಿ ನಿನ್ನನ್ನು ವರ್ಣಿಸಲು ಅಸಾಧ್ಯ ತಾಯಿ. ಅಮ್ಮ, ಈ ಅಪಶಕುನಗಳು ನಮ್ಮನ್ನೇನು ಮಾಡಬಲ್ಲವು? ತಾವು ಅಪ್ಪಣೆ ಕೊಟ್ಟರೆ ರಥವನ್ನು ಹೊಡಿವೇನು? ಕಂದ ನಂದೀಶ, ನೀನಿರುವಾಗ ನನಗೆ ಭಯವೆಂದರೇನು? ರಥವನ್ನು ಹೊಡೆಯುವನಾಗು. ಅಮ್ಮ, ಅದೋ ಅಲ್ಲಿ ಕಾಣುವುದೇ ನಿಮ್ಮ ತಂದೆಯ ಭೂಸ್ವರ್ಗಪುರವು. ನೋಡಿದೆನು ಕಂದ, ಬಹಳ ಸಂತೋಷ. ಮಗು ನಂದೀಶ, ರಥವನ್ನು ನಿಲ್ಲಿಸು. ನೀನೀಗಲೇ ಒಳಗೆ ಹೋಗಿ ನನ್ನ ತಂದೆಯಾದ ದಕ್ಷ ಪ್ರಜೇಶ್ವರನಿಗೆ ನಿಮ್ಮ ಮಗಳಾದ ದಾಕ್ಷಾಯಿಣಿ ಬಂದಿರುವಳೆಂದು ತಿಳಿಸು. ಮರ್ಯಾದೆಯಿಂದ ಬಂದು ಕರೆದುಕೊಂಡು ಹೋದರೆ ಉತ್ತಮ. ಒಂದು ವೇಳೆ ಕಡೆಗಣಿಸಿದರೆ ಕನಿಷ್ಠ ಪಕ್ಷವಲ್ಲವೇ? ಮಹಾದಾಜ್ಞೆ ತಾಯಿ, ನಾನಿನ್ನು ಹೋಗಿ ಬರುವೆನು. ಹಾಗೆ ಆಗಲಿ. ಬಲ ಸಮಾನ ರಾಜ್ಯನಗೆ ನೀನು, ಬಲ ಸಮಾನ ರಾಜ್ಯನಗೆ ನೀನು, ಬಲ ಸಮಾನ ರಾಜ್ಯನಗೆ ನೀನು. ಬಲ ಸಮಾನ ರಾಜ್ಯನಗೆ ನೀನು, ಬಲ ಸಮಾನ ರಾಜ್ಯನಗೆ ನೀನು, ಬಲ ಸಮಾನ ರಾಜ್ಯನಗೆ ನೀನು. ನಮಗೆ ವಾರ್ತೆಗಳು ಹಿಗಿ ಚಲ್ಲಾಡೆ ರಭಸದಿಂದಲಿ ಹೂವನಲ್ಕಾಡೆ. ನಮಗೆ ವಾರ್ತೆಗಳು ಹಿಗಿ ಚಲ್ಲಾಡೆ ರಭಸದಿಂದಲಿ ಹೂವನಲ್ಕಾಡೆ. ವಿಭವೋಜ್ವಲನಿ ಕಮಲಾಲಿತಲಿ, ವಿಭವೋಜ್ವಲನಿ ಕಮಲಾಲಿತರ ನಾಡೆ ರೋಯಾದ ಬಲ ಸಮಾನ ರಾಜ್ಯ, ಬಲ ಸಮಾನ ರಾಜ್ಯ, ಬಲ ಸಮಾನ ರಾಜ್ಯ. ಇಲೈ ದಕ್ಷ ಪ್ರಜ್ಞೇಶ್ವರ, ನಿನ್ನ ಮಗಳಾದ ಗೌರಿದೇವಿಯು ಬಂದು ದ್ವಾರದಲ್ಲಿರುವುದು. ಆಜ್ಞೆ ಏನಾಗುವುದು? ಎಲ್ಲವೋ ನಂದೀಶ, ನನ್ನ ಆಜ್ಞೆ ಇಲ್ಲದೆ ನಿನ್ನನ್ನು ಒಳಗೆ ಬಿಟ್ಟವರು ಯಾರು? ನನ್ನ ಮಗಳು ಸಹ ಇಲ್ಲಿಗೆ ಬರಕೂಡದು. ಪಾಪಿಗಳೇ, ನಿಮಗೆ ಇಲ್ಲಿಗೆ ಬರಲು ನಾಚಿಕೆ ಆಗಲಿಲ್ಲವೇ? ಮೊದಲು ಇಲ್ಲಿಂದ ತೊಲಗಿ. ಕಂದ ನಂದೀಶ, ಅಮ್ಮ, ವಿಚಾರವನ್ನು ತಿಳಿಸಿದೆಯಾ? ನಿಮ್ಮ ತಂದೆ ಆಡಿದ ಮಾತು ತಿಳಿತೇನಮ್ಮ? ಹೌದು ಕಂದ, ಪತಿಯ ಮಾತನ್ನು ಮೀರಿ ಬಂದ ಸತ್ಯದ ಪಾಡು ಇದೆ ಅಲ್ಲವೇ? ನಾನೇನು ಮಾಡಲಿ? ಈಗ ಎಲ್ಲಿಗೆ ಹೋಗಲಿ? ಪತಿಯು ನನ್ನನ್ನು ತೊರೆದನು, ತವರು ಮನೆಯೂ ದೂರವಾಯಿತು. ನನ್ನ ತಾಯಿಯಾದ ಪ್ರಸೂತಿಯು ಕೂಡ ಮಗಳೆಂದು ನನ್ನ ಪಕ್ಷವನ್ನು ವಹಿಸಲಿಲ್ಲ. ತಂದೆಯೂ ಸಹ ನನ್ನ ಪಕ್ಷವನ್ನು ವಹಿಸಲಿಲ್ಲ. ಹಿಂದಿಗೆ ತವರು ಮನೆ ಎಂಬ ಋಣವು ತೀರಿ ಹೋಯಿತೆ. ಕಂದ, ಹೊರಡುವ ವೇಳೆಯಲ್ಲಿ ನನ್ನ ಪ್ರಾಣಕಾಂತನು ಬಹುವಿಧವಾಗಿ ಹೇಳಿದನು, ಹೋಗಬೇಡ, ಅಲ್ಲಿಗೆ ಹೋದರೆ ನಿನಗೆ ಮರ್ಯಾದೆ ದೊರೆಯುವುದಿಲ್ಲವೆಂದು. ಆತನ ಮಾತನ್ನು ಧಿಕ್ಕರಿಸಿ ಬಂದ ನನಗೆ ಈ ರೀತಿ ಆಯಿತು. ಹೀಗೇನು ಮಾಡುವುದು? ಅಮ್ಮ, ಈ ಜಗತ್ತಿನಲ್ಲಿ ನೀನು ಅರಿಯದ ವಿಷಯ ಏನಿದೆ? ನಾನು ಹೇಳಲು ಸಮ್ಮತವಿಲ್ಲದಿದ್ದರೆ ಅಮ್ಮ, ನಮ್ಮ ಪಟ್ಟಣಕ್ಕೆ ಹೋಗೋಣ ನಡೆಯಿರಮ್ಮ. ಅಮ್ಮ, ಮಗಳೇ ಗೌರಿ, ಆಹಾ, ನಿನ್ನ ಆಗಮನದಿಂದ ನನ್ನ ಮನಸ್ಸಿಗೆ ಆನಂದವನ್ನುಂಟು ಮಾಡಿರುವುದು. ನೀನು ಅರ್ಧನಾರೀಶ್ವರನ ಪತ್ನಿಯಾದ ನೀನು ಬಂದಿರುವುದು ಆ ಶಿವನೇ ಬಂದಂತಾಗಿರುವುದು. ಸಂತೋಷ. ತಂದೆಯ ಮಾತನ್ನು ಮನಸ್ಸಿನಲ್ಲಿಡದೆ ಬಾ, ಅರಮನೆಗೆ ಹೋಗೋಣ. ಬಾ ಬಾ ಮಗಳೇ. ಬೇಡ, ನಾನು ಖಂಡಿತವಾಗಿ ಬರುವುದಿಲ್ಲ. ನಾನು ಹೋಗುತ್ತೇನೆ. ಹಠ ಮಾಡಬೇಡ ಮಗಳೇ, ಹಠ ಮಾಡಬೇಡ. ಬಾ, ಅರಮನೆಗೆ ಹೋಗೋಣ. ಬಾ ಅಮ್ಮ, ನನಗಾಗಿ ನೀನು ಚಿಂತಿಸಬೇಡ. ನಿನ್ನ ಪತಿಯು ತ್ರಿಜಗದೀಶನಂತೆ, ನನ್ನ ಪತಿಯು ಭಿಕ್ಷಾಧೀಶನಂತೆ. ನಿಮ್ಮಂತಹ ಭಾಗ್ಯವಂತರ ಮನೆಗೆ ನಮ್ಮಂತಹ ಕಡುಬರುವರು ಬರುವುದು ಸರಿಯೇ? ಅಲ್ಲಿ ನನಗೆ ಗೌರವ ದೊರೆಯುವುದೇ?
ಚಿಂತಿಸಬೇಡ. ನನ್ನ ಪತಿಯು ಬಹುವಿಧವಾಗಿ ಹೇಳಿದನು. ಬೇಡ ದಾಕ್ಷಾಯಿಣಿ, ಬೇಡ, ನೀನಲ್ಲಿಗೆ ಹೋಗಬೇಡ. ಹೋದರೆ ನಿನಗೆ ಅಪಮಾನವಾಗುವುದೆಂದು ಆತನ ಮಾತನ್ನು ಮೀರಿ ಬಂದ ನಾನು ಕೆಟ್ಟೆನು. ಮಗಳೇ, ಹೀಗೆಲ್ಲ ಮಾತನಾಡಬೇಡ. ತಂದೆಯ ಆಡಿದ ಮಾತನ್ನು ಮನ್ನಿಸಿ ನಿನ್ನ ತಾಯಿಯಾದ ನಾನು ಕ್ಷಮಿಸಿ ಬೇಡಿಕೊಳ್ಳುವೆನು. ನನ್ನನ್ನು ಕ್ಷಮಿಸು. ನಡೆ ನಡೆ ಅಮ್ಮ, ಅರಮನೆಗೆ ಹೋಗೋಣ. ನಡೆ ಮಗಳೇ, ನಡೆ. ನೀನು ಈ ರೀತಿಯಾಗಿ ಮಾತನಾಡಬೇಡ ತಾಯಿ. ನನಗಾಗಿ ನೀನು ಯೋಚಿಸುವುದು ಬೇಡ. ನಾನು ಆಗಲೇ ಹೇಳಲಿಲ್ಲವೇ, ನಿನ್ನ ಪತಿಯಾದರೂ ಅಷ್ಟೈಶ್ವರ್ಯ ಸಿರಿ ಸಂಪತ್ತನ್ನುಳ್ಳ ತ್ರಿಜಗದೀಶ್ವರನು, ನನ್ನ ಪತಿಯಾದರೂ ಭಿಕ್ಷಾದೀಶ್ವರನು. ಹೀಗಿರುವಾಗ ನಿಮ್ಮಂತಹ ಭಾಗ್ಯವಂತರ ಮನೆಗೆ ನಮ್ಮಂತವರು ಬರುವುದು ಸರಿಯೇ ತಾಯಿ? ಬೇಡ, ನಾನು ಖಂಡಿತವಾಗಿಯೂ ಬರುವುದಿಲ್ಲ. ನಾನು ಹೋಗುತ್ತೇನೆ. ಮಗಳೇ, ಹಠ ಮಾಡಬೇಡ. ನನ್ನ ಮಾತನ್ನು ಕೇಳು. ನನ್ನ ಮಾತನ್ನು ಕೇಳು ಗೌರಿ. ಮಗಳೇ, ನಿಮ್ಮ ತಂದೆಯ ಆಡಿದ ಮಾತನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸು. ನಡೆ, ಯಾಗಕ್ಕೆ ನಡೆ, ಹೊರಡು. ಬಾ ಮಗಳೇ. ಬಾರಲೆ ಬಾರಲೆ ಮಡದಿಯೋ ನೇನೋ, ಬಾರಲೆ ಬಾರಲೆ ಮಡದಿಯೋ ನೇನೋ. ಸ್ವಾಮಿ, ಎಷ್ಟು ಮಾತಾಡುವೆ, ಬಾರಲೆ ಬಾರಲೆ ಮಡದಿಯೋ ನೇನೋ. ತಂದೆಗೆ ಕುಂದನು ತನ್ನನಂದನೆಯುವಳು, ತಂದೆಗೆ ಕುಂದನು ತನ್ನನಂದನೆಯುವಳು. ಮಾನವಿಲ್ಲದೆಯಲ್ಲ, ಮಾನವಿಲ್ಲದೆಯಲ್ಲ ಆರಲೆ ಮಡದಿಯು ಪರಮೇಶ್ವರ. ಎಲ್ಲೋ ಪ್ರಸೂತ, ತಂದೆಗೆ ಅಪಮಾನ ಮಾಡಿದ ಈ ಭ್ರಷ್ಟಳನ್ನು ನಮ್ಮ ಯಾಗಶಾಲೆಗೆ ಅರ್ಹಳೆಂದು ಮನ್ನಿಸಿ ಕರೆದಿರುವೆಯಾ? ಈ ಮರ್ಯಾದೆವಂತೆಯಾದ ಮಗಳನ್ನು ಕರೆಸಲು ನಿನಗೆ ಕಿಂಚಿತ್ತಾದರೂ ನಾಚಿಕೆಯಾಗಲಿಲ್ಲವೇ? ಸ್ವಾಮಿ, ಭ್ರಷ್ಟಳೇ, ನೀನು ಮಗಳಲ್ಲ, ಕುಲಗೇಡಿ ಭ್ರಷ್ಟಳೇ. ಸ್ವಾಮಿ, ಮಗಳೆಂಬ ಕಿಂಚಿತ್ತು ಗೌರವ ಕೊಡದೆ ತವರು ಮನೆಗೆ ಬಂದ ಮಗಳನ್ನು ಈ ರೀತಿ ಮಾಡುವುದು ಸರಿಯೇ? ಬೇಡ ಸ್ವಾಮಿ, ಈ ರೀತಿ ಮಾಡಬಾರದು. ವಸುಧ, ಏನು ಹೇಳ್ತಿವೆ? ತಂದೆಗೆ ಅಪಮಾನ ಮಾಡಿದ ಈ ಭ್ರಷ್ಟರನ್ನು ಈಗಲೇ ಸಮ್ಮತಿಸುತ್ತೇನೆ. ಬೇಡ ಸ್ವಾಮಿ, ಮಗಳೆಂಬ ಭಾವನೆಯನ್ನು ಇಡದೆ ಮಗಳಿಗೆ ಮಾಡಬಾರದ ಅಪಮಾನಗಳನ್ನು ಮಾಡಬಾರದು. ನಿಂದಿಸಬೇಡಿ ಆಕೆಯನ್ನು. ಮಗಳೇ, ಪ್ರಸೂತ, ತಂದೆ ಬಂದಿರುವನೆಂಬ ಅಭಿಮಾನವಿಲ್ಲದೆ ತನ್ನ ಗಂಡನ ತೊಡೆಯ ಮೇಲೆ ಕುಳಿತು ಮಾತನಾಡಿಸದೇ ಇದ್ದ ಈ ಭ್ರಷ್ಟಳು ಒಬ್ಬಳು ಮಗಳೇ. ಇಂತಹ ಮಕ್ಕಳು ಇರುವುದಕ್ಕಿಂತ ಅಲ್ಲದೆ ನನಗೆ ಇನ್ನೂ ಅನೇಕ ಮಂದಿ ಸುಪುತ್ರ ಇದ್ದಾರೆ. ಈ ಭ್ರಷ್ಟಳ ಮುಖವನ್ನು ನಾನು ಎಂದಿಗೂ ನೋಡುವುದಿಲ್ಲ, ನಮ್ಮ ಯಾಗಶಾಲೆಗೆ ಸೇರಿಸುವುದಿಲ್ಲ. ಮೊದಲು ಈ ನೀಚಳನ್ನು ಆಚೆಗೆ ಕಳುಹಿಸು. ಇಲ್ಲವಾದರೆ ಮಗಳೇ ಗೌರಿ, ನಿನ್ನ ತಂದೆಯ ಮಾತನ್ನು ಕ್ಲೇಶವು ಮನಸ್ಸಿನಲ್ಲಿ ಇಡದೆ
ವಿಷವಾಗುವುದು. ಅಮ್ಮ, ಅಮೃತವು ವಿಷವಾಗುವುದು, ಹೊನ್ನು ಮಣ್ಣಾಗುವುದು, ತನ್ನ ಪತಿಯೇ ತನಗೆ ವೈರಿಯಾಗುವುದು. ಆ ಪನ್ನಗಧರನಾದ ಶಿವನ ಕರುಣೆ ತಪ್ಪಿದ ಮೇಲೆ ಹೀಗಾಗುವುದು. ಅಮ್ಮ, ಹೀಗಿರುವಾಗ ತಂದೆ ಯಾರು, ತಾಯಿ ಯಾರು, ಮಕ್ಕಳಾರು? ಹೋಗಲಿ ಬಿಡಮ್ಮ, ಚಿಂತೆಯನ್ನು ಬಿಡು ಮಗಳೇ. ನಾನಿನ್ನು ಹೊರಡುತ್ತೇನೆ. ಬೇಡ ಮಗಳೇ, ಆ ಪನ್ನಗ ಶಿವನ ಕೃಪೆಯೊಂದಿದ್ದರೆ ವಿಷವು ಅಮೃತವಾಗುವುದು. ಮಗಳೇ, ಬಿಸಿಯು ಶತ್ರುಗಳಿಗೆ ಸ್ನೇಹಿತರಾಗುವರು. ಬೇಡ, ಆ ಪರಮಾತ್ಮನ ದಯೆಯೊಂದಿದ್ದರೆ ವಿಷವು ಅಮೃತವಾಗುವುದು. ನಡೆ, ಅಮ್ಮ ತಂದೆಯ ಮಾತನ್ನು ಮನ್ನಿಸಿ ನಡೆ. ನನ್ನ ಅರಮನೆಗೆ ಮಾತನ್ನು ಹೋಗೋಣ. ಕೇಳಮ್ಮ. ನಡೆ ಮಗಳೇ. ಒಂದು ನಾಣ್ಣುಡಿಯನ್ನು ಹೇಳುವೆನು ಕೇಳು. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಂಬಂತೆ ನಮ್ಮಗಳ ಋಣವು ಎಲ್ಲಿಯವರೆಗೂ ಇರುವುದು ಅಲ್ಲಿಯವರೆಗೂ ಮಾತ್ರ ತಂದೆ, ತಾಯಿ, ಬಂಧು ಬಳಗವೆಂಬ ಅಭಿಲಾಷೆ ಅದು ತೀರದ ಮೇಲೆ ಎಲ್ಲವೂ ಮುಗಿದು ಹೋದಂತೆಯೇ ಅಲ್ಲವೇ? ಇಂದಿಗೆ ನನ್ನ ತಂದೆಗೆ ನನ್ನ ಮಗಳೆಂಬ ಋಣವು ಮಗಳೇ, ನನ್ನನ್ನು ತಡೆಯಬೇಡ ಮಗಳೇ, ನನ್ನ ಮಾತು ತಡೆಯಬೇಡ. ಬೇಡ ಮಗಳೇ, ಬೇಡ, ಮನ್ನಿಸು. ನಾನು ಹೇಳುವುದನ್ನು ಕೇಳು, ಹಠ ಮಾಡಬೇಡ. ತಂದೆಯ ಮಾತಿಗೆ ಕೇಶವು ಗಮನ ಕೊಡದೆ ನಡೆ, ಅರಮನೆಗೆ ಹೋಗೋಣ. ಅಮ್ಮ, ನೀನು ಹೇಳುವುದೇನೋ ಸರಿ, ಆದರೆ ನನ್ನ ತಂದೆಗೆ ನನ್ನ ಮೇಲೆ ಕರುಣೆ ಉಂಟಾಗದಿದ್ದರೆ ಮುಂದೇನು ಮಾಡುವುದು ತಾಯಿ? ಏನಾದರೂ ಆಗಲಿ, ಪರಮಾತ್ಮನ ದಯವೊಂದಿರಲಿ. ನಡೆ, ನಡೆಯಮ್ಮ, ಬಾ ಬಾ ಮಗಳೇ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತಂದೆ, ತಂದೆಯೇ ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಅರಿಯದೆ ಗೈದ ಕಾರಣವನು, ಅರಿಯದೆ ಗೈದ ಕಾರಣವನು ಮನ್ನಿಸಿ ಬೇಡುವೆ ನಾನು ತಂದೆಯೇ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತಂದೆ, ನನ್ನ ಸರ್ವಾಪರಾಧಗಳನ್ನು ಮನ್ನಿಸಿ ನನ್ನನ್ನು ಆಶೀರ್ವದಿಸು. ಬಿಡದೆ ಬಿಡಿದು ಜಡಲಿಂದ ಕಡಿದು ಬಿಡುವೆನಾ, ಬಿಡದೆ ಬಿಡಿದು ಜಡಲಿಂದ ಕಡಿದು ಬಿಡುವೆನಾ, ಒಂದು ವಿನಯದಿಂದ ಮುಗದಿ ಹರಡುತ್ತಿರುವೆಯಾ, ಒಂದು ವಿನಯದಿಂದ ಮುದದಿ ಹರಡುತ್ತಿರುವೆಯಾ. ತಂದೆಯಾದೆನ ನಿನ್ನ ಮನೆಗೆ ಬಂದರೆ, ತಂದೆಯಾದೆನ ನಿನ್ನ ಮನೆಗೆ ಬಂದರೆ ಭಾವಿಸದೆ ಮೌನದಿ ಸುಮ್ಮನಿದ್ದೆಯೇ, ಭಾವಿಸದೆ ಮೌನದಿ ಸುಮ್ಮನಿದ್ದೆಯೇ. ಅಂತ ಶಿವಗೆ ನಾ ನಿನ್ನ ಕೊಂದೆಯೇ, ಅಂತ ಶಿವಗೆ ನಾ ನಿನ್ನ ಕೊಂದೆಯೇ. ಇಂಥ ಪಾಮಾನಗಳಿಗೆ ಪಾತ್ರನಾದೆನ. ಪರಮಘಾತಕಿ, ಪುನಃ ನನ್ನಲ್ಲಿಗೆ ಬರಲು ನಿನಗೆ ನಾಚಿಕೆಯಾಗಲಿಲ್ಲವೇ? ನೀನು ಮಗಳಲ್ಲ, ಕುಲಗೇಡಿ, ಕಲಗಾಚೆ. ಸ್ವಾಮಿ, ಅರಿಯದೆ ನಾ ಮಾಡಿದ ಅಪರಾಧವನ್ನು ಮನ್ನಿಸಿ ನನ್ನ ಅಪರಾಧಗಳನ್ನು ಕ್ಷಮಿಸಬಾರದೆ? ಓರ್ಕಳೆ,
ನಾನು ಪಾಪಿ ಆದ್ರೂ ಚಿಂತೆ ಇಲ್ಲ. ನನಗೆ ನೀತಿಯನ್ನು ಹೇಳಬೇಡ. ಎಲ್ಲ ಉಪಸೂತ, ಈ ನೀಚಳನ್ನು ಮೊದಲು ಆಚೆಗೆ ಕಳುಹಿಸು. ಸ್ವಾಮಿ, ಮನೆಗೆ ಬಂದ ಮಗಳಿಗೆ ಅಪಮಾನ ಮಾಡುವುದು ಕೇಳಲ್ಲವೇ? ಬೇಡ ಸ್ವಾಮಿ. ಗೌರಿ ಬರದಿದ್ದರೇನ, ಗೌರಿ ಬಂದಿರುವಳಲ್ಲ, ಶಿವನು ಬರದಿದ್ದರೇ ಶಿವನೇ ಬಂದಂತಾಗುವುದು. ಬೇಡ ಸ್ವಾಮಿ, ಆಕೆಯನ್ನು ನಿಂದಿಸಬೇಡಿ. ಅವಳು ನಮ್ಮ ಮಗಳಲ್ಲವೇ? ಪರಮಘಾತಕಿ, ಮೊದಲು ಈ ನೀಚವನ್ನು ಆಚೆಗೆ ಕಳಿಸು. ಸ್ವಾಮಿ, ಹಾಗಾಗುವುದಿಲ್ಲ. ನಮ್ಮ ಮಗಳು ಹೋಗುವುದು ಬೇಡ. ಬೇಡ ಸ್ವಾಮಿ. ನಿನ್ನೀಗಲೇ ಸಮ್ಮತಿಸಿ ಬಿಡುತ್ತೇನೆ. ಸ್ವಾಮಿ, ಹಾಗಾದರೆ ಸಮ್ಮತವಾದರೆ ಇದು ಶಿರಸ್ಸನ್ನು ತಗ್ಗಿಸುವೆನು. ನಿಮ್ಮ ಹಠವನ್ನು ನೀವು ಸಾಧಿಸಿ. ಇವಳು ಓ ಶಿವನಿಗೆ ಅದೆಷ್ಟು ಭಕ್ತಿಯುತಳಾಗಿದ್ದಾಳೆ. ಸ್ವಾಮಿ, ಹೌದು, ಆ ಶಿವನಲ್ಲಿ ನನಗೆ ಅಪೂರ್ವವಾದ ಭಕ್ತಿ ಇರುವುದು. ಆದ್ದರಿಂದ ನಾವು ತಡೆಯುತ್ತಿರುವುದು. ಬೇಡ ಸ್ವಾಮಿ, ಬೇಡ. ಶಿವನನ್ನು ನಿಂದಿಸಬೇಡಿ. ಅವಿವೇಕಿ, ನನಗೆ ಹಿತೋಕ್ತಿಯನ್ನು ಹೇಳಬೇಡ. ಮೊದಲು ಈ ನೀಚಳನ್ನು ಆಚೆಗೆ ಕಳುಹಿಸು. ತಂದೆಯೇ, ತವರು ಮನೆ ಎಂಬ ಅಭಿಮಾನದಿಂದಾಗಿ ಬಂದಿರುವ ನಿನ್ನ ಮಗಳನ್ನು ಈ ರೀತಿಯಾಗಿ ಅಪಮಾನ ಮಾಡಬೇಡ. ನನ್ನ ಮಾತನ್ನು ಕೇಳು. ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸಿ ನನ್ನನ್ನು ಆಶೀರ್ವದಿಸು. ನನ್ನನ್ನು ಕಾಪಾಡು ತಂದೆ. ನಿನ್ನ ಗಂಡ ತಿರುಗ ಮಾತನಾಡಿದರೇನು, ಆಡದಿದ್ದರೇನು, ನಿಮ್ಮಿಬ್ಬರ ವಿಷಯವೇ ನನಗೆ ಬೇಡ. ಮರ್ಯಾದೆಯಿಂದ ಮುಖ ತೋರಿಸದೆ ಹೇ ಗೌರಿ, ತಂದೆಯೇ, ಬೇಡ. ನನ್ನ ಮಾತನ್ನು ಕೇಳು. ನಿನ್ನ ಅಷ್ಟೈಶ್ವರ್ಯಗಳು ಬೇಡ. ನೀನು ನನಗೇನೂ ಕೊಡಬೇಡ. ಒಂದೇ ಒಂದು ದಿನ ಇಲ್ಲಿ ಉಳಿದು ಹೋಗಲು ನನಗೆ ಅನುಮತಿಯನ್ನು ಕೊಡು. ಎಲೈ ಗೌರಿ, ಒಂದು ದಿನವಲ್ಲ, ಒಂದು ರಾತ್ರಿಯಲ್ಲ, ಒಂದು ಅರೆ ಗಳಿಗೆಯು ನನ್ನ ಮನೆಯ ಬಾಗಿಲಿಗೂ ಬಿಡುವುದಿಲ್ಲ. ತಿಳಿಯಿತೆ? ಮೊದಲು ಇಲ್ಲಿಂದ ತೊಲಗು, ಇಲ್ಲವಾದ್ರೆ ಏನಿ ವಿಧಿಲೀಲೆ ಶೋಕದ ಇರುಳೆ ಮಗಳೇ ದೇವಾ, ಏನಿ ಶೋಕದ ಕಾರಿರುಳೆ ದೇವ, ಏನಿ ವಿಧಿಲೀಲೆ. ಹೇ ಬಸೂತ, ವಿಧಿಯಲೀಲೆಯ ಅರಿಯದ ಅಗಲಿಗೆ ಸಲ್ಲದು ಈ ದ್ವಾರ ದೇವ, ಸಲ್ಲದು ಈ ದ್ವಾರ ದೇವ. ವಿಧಿಯಲೀಲೆಯ ಅರಿಯದ ಬಾಲಿಗೆ ಸಲ್ಲದು ಈ ದ್ವಾರ ದೇವ, ಸಲ್ಲದು ಈ ದ್ವಾರ ದೇವ. ಅಶೋಕ, ಏನು ಹೇಳ್ತಿರು? ಶೋಕದ ಕಾರಿರುಳೆ
ಎಚ್ಚರಿಕೆ ಗೌರಿ. ನಾನು ಸತ್ತರೆ ನಿನ್ನ ಒಡಲು ಹುರಿಯುವುದಿಲ್ಲವೇ? ತಂದೆ, ಬೇಡ ಬೇಡ. ಅರಿಯದೆ ನಾನಂದು ಮಾಡಿದ ಅಪರಾಧವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಈ ರೀತಿಯಾಗಿ ಇಲ್ಲಿ ನೆರೆದಿರುವ ಸಭಿಕರ ಮುಂದೆ, ಸುರಾದಿಸುರರ ಮುಂದೆ, ನನ್ನ ಅಕ್ಕ ತಂಗಿಯರ ಮುಂದೆ ನನಗೆ ಈ ರೀತಿಯಾದ ಅಪಮಾನವನ್ನು ಮಾಡಬೇಡ. ನನ್ನ ಮಾತನ್ನು ಕೇಳು. ಇದೊಂದು ಬಾರಿ ನನ್ನನ್ನು ಕ್ಷಮಿಸಿ ಕಾಪಾಡು ತಂದೆ, ಕಾಪಾಡು. ವಾದಿಸಬೇಡವೇ ಗೌರಿ, ನಾಚಿಕೆ ಇಲ್ಲದೆ ವಾದಿಸುವೆ ಏಕೆ? ವಾದಿಸಬೇಡವೇ ಗೌರಿ. ಅಂದು ನಿನ್ನ ಪಾತೆ ಮಾಡಿದ ಕೊಂದು, ಅಂದು ನಿನ್ನ ಪಾತೆ ಮಾಡಿದ ಕೊಂದು, ಅಂದು ನಿನ್ನ ಪಾತೆ ಮಾಡಿದ ಕೊಂದು ಎಂದು ಮರೆಯಲಾರೆ, ಎಂದು ಮರೆಯಲಾರೆ. ಪ್ರಾಣವಿರುವ ಬಾರಿ ವಾದಿಸಬೇಡ ವಾದಿಸುವೆಗೆ, ವಾದಿಸಬೇಡ ಗೌರಿ. ನಿನ್ನಂತಹ ಕುಲಗೇಡಿ ಮಕ್ಕಳು ಇದ್ದರೇನು, ಸತ್ತರೇನು, ಅದರಿಂದ ಈ ದಕ್ಷ ಬ್ರಹ್ಮನಿಗಾದ ನಷ್ಟವೇನು? ಅಲ್ಲದೆ ನನಗೆ ಇನ್ನೂ ಅನೇಕ ಮಂದಿ ಸುಪುತ್ರಿ ಇದ್ದಾರೆ. ನಿನ್ನ ಮುಖವನ್ನು ಎಂದಿಗೂ ನೋಡುವುದೂ ಇಲ್ಲ, ನಮ್ಮ ಯಾಗಶಾಲೆಗೆ ಸೇರಿಸುವುದೂ ಇಲ್ಲ. ಮೊದಲು ಇಲ್ಲಿಂದ ಹೊಲದಾಚೆ ಹೋಗ್ತಾರೆ. ತಂದೆ, ಬೇಡ. ಈಗಲೂ ಕೇಳುತ್ತಿದ್ದೇನೆ. ನನ್ನ ಪತಿ ಆಜ್ಞೆಯನ್ನು ಮೀರಿ ನನ್ನ ತವರು ಮನೆ ಎಂಬ ಹಂಬಲದಿಂದ ಇಲ್ಲಿಗೆ ಬಂದಿದ್ದೇನೆ. ನಾನು ನಿನ್ನನ್ನು ಏನೂ ಕೇಳುವುದಿಲ್ಲ. ಇದೊಂದು ದಿನ ನನ್ನನ್ನಿಲ್ಲಿ ಉಳಿದು ಹೋಗಲು ನನಗೆ ಆಶ್ರಯವನ್ನು ಕೊಡು. ನನ್ನ ಈ ಮಾತನ್ನು ಮನ್ನಿಸು. ಪ್ರಥಮದಲ್ಲಿ ಹಿತನೆಂದು ಶ್ರೀಕಂಠನನ್ನು ಕರೆಯ,
ಪ್ರಥಮದಲ್ಲಿ ಹಿತನೆಂದು ಶ್ರೀಗಂಗನನ್ನು ಕರೆಯೆ ಬಂದಾಗ ನೀಯನ್ನ ಬಂದಾಗ ನೀಯನ್ನ ಮಾತನಾಡಿಸಲೇ ಪ್ರಥಮದಲ್ಲಿ ಹಿತನೆಂದು ಪ್ರಥಮದಲ್ಲಿ ಹಿತನೆಂದು ಶ್ರೀಗಂಗನನ್ನು ಕರೆಯೆ ಹೇ ಗೌರಿ ಪ್ರಥಮದಲ್ಲಿ ಹಿತನೆಂದು ಶ್ರೀಗಂಗನನ್ನು ಕರೆಯೆ ಬಂದಾಗ ನೀಯನ್ನ ಬಂದಾಗ ನೀಯನ್ನ ಮಾತನಾಡಿಸಲಿಲ್ಲ ಪ್ರಥಮದಲ್ಲಿ ಹಿತನೆಂದು ಚಿತಿಯೋಳು ಅಪಮಾನ ಮಾಡಿದ ತಿರುಗಾನ ತಂದೆ ಚಿತಿಯೋಳು ಅಪಮಾನ ಮಾಡಿದ ತಿರುಗಾನು ಮಗಳ ಬೇಡವೇ ಅವನ ಚರಿತೆಯಲ್ಲಿ ಮಗಳ ಬೇಡವೇ ಗೌರಿ ಎಲ್ಲ ಗೌರಿ ಸುಲಲಿತದಿಂದ ಬಂದು ಎಲ್ಲ ದೇವತೆಗಳ ಮಧ್ಯದಲ್ಲಿ ನಿನಗೂ ಆ ನಿನ್ನ ವಲ್ಲಭನಿಗೂ ಮರ್ಯಾದೆಯನ್ನು ಕೊಡಬೇಕೆಂದು ಬಂದರೆ ಆ ನಿನ್ನ ಪತಿ ಆ ಕಪಟ ಸನ್ಯಾಸಿಯು ಅಟ್ಟಹಾಸದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ನಾನೆಷ್ಟು ಪ್ರಾರ್ಥಿಸಿದರೂ ಅಂತಃಕರಣವಿಲ್ಲದಾಯಿತು. ನಿನ್ನಲ್ಲಿಲ್ಲದ ಅಂತಃಕರಣ ನನ್ನಲ್ಲಿರುವುದೇ ನಾಚಿಕೆ ಇಲ್ಲದ ಮೂರ್ಖಳೇ ಭ್ರಷ್ಟರೇ. ತಂದೆ ಸಾಕು ಮಾಡು. ನನ್ನ ಪರಶಿವನನ್ನು ನಿಲ್ಲಿಸಿ ದುಡುಕಬೇಡ, ದುಡುಕಿ ಪಾಪಿಯಾಗಬೇಡ ತಿಳಿಯಿತೆ. ಸಾಕು ಬಿಡು ನುಡಿಯೋ ಅದಮ ಶಿವನು ಈ ಪರ್ಯಾಪಮಾನ ಕೈದರೆ ಸಾಕು ಬಿಡು ನುಡಿಯೋ ಸಾಕು ಬಿಡು ನುಡಿಯೋ ಸಾಕು ಬಿಡು ನುಡಿಯೋ ಹರಿಯಾಗೋಳ ಮನೆ ಬೆದರಿಕೆ ಮೇಲವ ದಟ್ಟ ಬೊಮ್ಮನಿಗೆ ಅಪಮಾನ ಮಾಡಿದರೆ ಹರಿಯಾಗೋಳ ಮನೆ ಬೆದರಿಕೆ ಮೇಲವ ದಟ್ಟ ಬೊಮ್ಮನಿಗೆ ಅಪಮಾನ ಹೇಗೆ ಕೈಗಳಿರುವೆ ನುಡಿಯೋ ಅದಮ ಶಿವನು ಈ ಬರಿಯ ಅಪಮಾನಗಳಿದೆ ನುಡಿಯೋ ನುಡಿಯೋ ಹೇ ಗೌರಿ, ಹೊಟ್ಟೆಗೆ ಅನ್ನವಿಲ್ಲದೆ ವಿಷವನ್ನು ಸೇವಿಸಿದಂತಹ ಆ ನಿನ್ನ ಗಂಡ ಆ ತಿರುಕನೆಯನ್ನು ಪದೇ ಪದೇ ನನ್ನ ಮುಂದೆ ಹೊಗಳಬೇಡ. ನಾಚಿಕೆ ಇಲ್ಲದೆ ನನ್ನ ಮನೆಯ ಬಾಗಿಲಿಗೆ ಬಂದು ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಿರುವೆಯಾ ಮೂರ್ಖಳೇ. ಏನೆಂದೆ? ನನ್ನ ಪತಿಯು ವಿಷವನ್ನುಂಡದ್ದು ತಿನ್ನಲನ್ನವಿಲ್ಲದೆ ಎಲ್ಲವೋ ಮೂಢ. ತಂದೆ ಎಂಬ ಪದಕ್ಕೆ ನೀನು ಅರ್ಹಳೆ. ಇನ್ನು ಮುಂದೆ ನೀನು ನನ್ನ ತಂದೆಯಲ್ಲ, ನಾನು ನಿನ್ನ ಮಗಳಲ್ಲ. ದಕ್ಷತೆ ದಾಕ್ಷಾಣಿ ಎಂಬ ಹೆಸರನ್ನು ಈ ಕೂಡಲೇ ಅಳಿಸಿಬಿಡುವೆನು ಮೂಢ. ಕೇಳು, ಮೃತ್ಯುಂಜಯನಾದ ನನ್ನ ಪತಿಯು ಈ ಲೋಕವನ್ನು ರಕ್ಷಿಸುವ ಸಲುವಾಗಿ ಆ ದೇವತೆಗಳ ಕಡೆದ ವಿಷವನ್ನೇ ನುಂಗಿದ ಮಹಾನುಭಾವನಲ್ಲವೇ ಸ್ವಾಮಿ. ಇಂತಹ ಪರಶಿವನನ್ನು ನಿಂದಿಸುವ ಈ ನಿನ್ನ ನಾಲಿಗೆಯು ಸುಮ್ಮನೆ ನನ್ನ ಪತಿಯನ್ನು ನಿಂದಿಸಬೇಡ, ದುಡುಕಿ ಪಾಪಿಯಾಗಬೇಡ. ಎಚ್ಚರದಿಂದಿರು. ಗೌರಿ, ತಂದೆ ಬಂದಿರುವನೆಂಬ ಮಮಕಾರವಿಲ್ಲದ ನೀನು, ಮಾವ ಬಂದಿರುವನೆಂಬ ಅಭಿಮಾನವಿಲ್ಲದೆ ಆ ಭಿಕಾರಿ ಕೊರವನು ನನ್ನನ್ನು ಮಾತನಾಡಿಸದೆ ನೀವು ಭ್ರಷ್ಟರು, ನಾನು ದುರ್ಮಾರ್ಗಿಯೋ. ನೀನು ನನ್ನ ಮಗಳು ಅಲ್ಲ, ನಾನು ನಿನ್ನ ತಂದೆಯೂ ಅಲ್ಲ. ಇಲ್ಲಿಗೆ ಇಂದಿಗೆ ನಿನ್ನ ಋಣಾನುಬಂಧವೇ ತೀರಿ ಹೋಯಿತು.